ಹಾಸನ ಕಗ್ಗಂಟಾಗಿದ್ದ ಮೈತ್ರಿಯ ಅಭ್ಯರ್ಥಿಗಳ 2 ಕ್ಷೇತ್ರಗಳನ್ನು ಕೊನೆಗೆ ಫೈನಲ್ ಮಾಡಿದ್ದು ಜನರ ಒತ್ತಾಯದ ಮೇರೆಗೆ ಮಂಡ್ಯ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಘೋಷಣೆ ಮಾಡಿದರು. ಹಾಸನದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ಮಾತನಾಡಿದ ಅವರು, ನೀವೇ ಬನ್ನಿ, ನೀವೇ ನಿಲ್ಲಬೇಕು ಎಂದು ಜನತೆ ಹಠ ಮಾಡುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಎಂದು, ಇನ್ನು ಕೋಲಾರದಲ್ಲಿ ಕಗ್ಗಂಟಾಗಿದ್ದ ಅಭ್ಯರ್ಥಿಯ ವಿಚಾರದಲ್ಲಿ ಅಲ್ಲಿಯೂ ಕೂಡ ಅಂತಿಮ ನಿರ್ಧಾರ ತೆಗೆದುಕೊಂಡಿರುವ ಜೆಡಿಎಸ್ ಪಕ್ಷ ಮಲ್ಲೇಶ್ ಬಾಬು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡುವ ಮೂಲಕ ಲೋಕಸಭಾ ಚುನಾವಣೆ ಕಣಕ್ಕಿಳಿಸಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಸದ್ಯ ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಕೋಲಾರದಿಂದ ಮಲ್ಲೇಶ್ ಬಾಬು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾರೆ. ಇನ್ನು ಹಾಸನದಲ್ಲಿ ಮಾತ್ರ ಅಭ್ಯರ್ಥಿ ಯಾರು ಎಂಬುದು ಘೋಷಣೆಯಾಗದಿದ್ದರೂ ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಪಿ. ಕಿರಣ್ ಈಗಾಗಲೇ ಪ್ರಚಾರ ಆರಂಭಿಸಿದ್ದು, ಪ್ರಜ್ವಲ್ ರೇವಣ್ಣ ಎನ್ಡಿಎ ಪರವಾಗಿ ಪ್ರಚಾರ ಮಾಡ್ತಿದ್ರೆ ಎಚ್.ಪಿ. ಕಿರಣ್ ಬಿಜೆಪಿ ಪರ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕುಮಾರಸ್ವಾಮಿ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ಬಂದ ಕೂಡಲೇ ಮಂಡ್ಯಕ್ಕೆ ಬನ್ನಿ ಎಂದಿದ್ದಾರೆ. ಇವತ್ತು ಕೋರ್ ಕಮಿಟಿ ಸಭೆಯಲ್ಲೂ ನೀವೇ ನಿಲ್ಲಬೇಕು ಎಂದರು. ಹಾಗಾಗಿ ಮಂಡ್ಯದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಹಾಲಿ ಶಾಸಕ ಹಾಗೂ ಮಾಜಿ ಮುಖ್ಯಮಂತ್ರಿಯಾಗಿರುವ ಕುಮಾರಸ್ವಾಮಿಯವರೇ ಕಣದಲ್ಲಿ ಸ್ಪರ್ಧೆ ಮಾಡುತ್ತಿದ್ದು, ಈ ಬಾರಿಯಾದರೂ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಪಕ್ಷಕ್ಕೆ ಗೆಲ್ಲಿಸಿ ಕೊಡಬೇಕೆಂದು ಎಚ್.ಡಿ. ದೇವೇಗೌಡ ಮನವಿ ಮಾಡಿದರು. ಕೆಲವು ಘಟನೆಗಳೇ ನಡೆದವು. ಅವುಗಳನ್ನು ಸೂಕ್ಷ್ಮವಾಗಿ ನಿಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಅವರು ಉದ್ಘಾಟನೆ ಮಾಡಿದಾಗ ಮುಂದೆ ಕೆಲವು ಘಟನೆಗಳೇ ನಡೆದವು. ಅವುಗಳನ್ನು ಸೂಕ್ಷ್ಮವಾಗಿ ನಿಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಈ ಸಭೆಯ ಉದ್ದೇಶಿಸಿ ಗಿರೀಶ್ ಮಾತಾಡ್ತಾರೆ ಅಂತ ನನಗೆ ಈ ಒಂದು ಸಮಾರಂಭ ವೇದಿಕೆಯ ಮೇಲಿರುವ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆಂದರೆ ನಮ್ಮದು ಒಂದು ವಾಲ್ಮೀಕಿ ಸಮಾಜ ಈ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಸಮಾಜ. ಇಂಥ ಒಂದು ಸಮಾಜವನ್ನು ನಮ್ಮನ್ನು ಗುರುತಿಸಿ ನಮಗೆ ಮಾತನಾಡಲು ಅವಕಾಶ ಕೊಟ್ಟಂಥ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನಾನೊಂದು ಅರಸೀಕೆರೆ ಕ್ಷೇತ್ರದ ಬಗ್ಗೆ 2 ನಿಮಿಷ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನಗೆ ಎನ್.ಆರ್. ಸಂತೋಷಣ್ಣನವರು ಅರಸೀಕೆರೆ ನಗರಸಭೆಗೆ ಒಬ್ಬ ದಲಿತ ST ಅಧ್ಯಕ್ಷ ಆಗಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷ ಸ್ಥಾನನ ನಮ್ಮ ಸರ್ಕಾರ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡ್ಕೊಂಬಂದಂಥ ಒಂದು ಸಂದರ್ಭದಲ್ಲಿ ನನಗೆ ಆ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರು ಭಯಂಕರ ಹಿಂಸೆ ಕೊಟ್ಟರು. ಏನೇ ಮಾತಲ್ಲಿ ಬರೀ ದಲಿತ ಅಂತ ಹೇಳ್ತಾರೆ ವಿನಃ ಯಾವ ದಲಿತನ್ನು ಇದುವರೆಗೂ ಉದ್ಧಾರ ಮಾಡಿಲ್ಲ. ಎಲ್ಲ ದಲಿತರನ್ನ ತುಳಿದು ಇಷ್ಟು ವರ್ಷ ರಾಜಕಾರಣ ಮಾಡಿರೋ ವ್ಯಕ್ತಿ ಅಂದ್ರೆ ಅವನು ಶಾಸಕ ಶಿವಲಿಂಗೇಗೌಡ. ಈ ಒಂದು ಸಂದರ್ಭ ದಯವಿಟ್ಟು ನಾನು 30 ತಿಂಗಳು ಅನುಭವಿಸಿರುವಂತಹ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗದಿರೋಂಥ ಕಷ್ಟ. ಇವತ್ತು ಸಹ ನನ್ನನ್ನು ಹೈಕೋರ್ಟ್ಗೆ ಅವರಿಗಿಂತ ಹೆಚ್ಚಾಗಿ ಅಲ್ಲಿಯ ಜನ ಅವ್ರನ್ನ ಬಿಡ್ತಾ ಇಲ್ಲ. ಮೊನ್ನೆ ಆಸ್ಪತ್ರೆಯಿಂದ ಬಂದಿದ್ದಾರೆ, ಆ ಜನ ಬಿಡ್ತಾ ಇಲ್ಲ. ನೀವೇ ನಿಲ್ಲಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಇವತ್ತು ಕೋರ್ ಕಮಿಟಿ ಸಭೆ ಸೇರಿ ಅಲ್ಲಿ ಕೂಡ ನೀವೇ ನಿಲ್ಲಬೇಕು ಅಂತ ಹಠ. ಏನೇನು ಇದು ಪರಿಸ್ಥಿತಿ. ಅದರಿಂದ ನಮಗೆ ಕೊಟ್ಟಿರೋದು 4 ಸೀಟ್, ಆದರೆ ಹಾಗೆ ಭಾವನೆ ಮಾಡಿ 28. ಯಾಕೆ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತು ನನಗೆ. ಬಿದರ್ನಲ್ಲಿ ಕರಂಜಿಯ ಅಣೆಕಟ್ಟೆ ಕಟ್ತಾರೆ ಯಾರು?
ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರೆ ಬಿದ್ದನ್ನು ಅಮರ್ಜ ಖಂಡಿತರಾಗಿರ್ಬೋದು. ಹೀಗೆ ಲೋಯರ್ ಮುಲ್ಲಾಮರಿ, ಅಪ್ಪರ್ ಮುಲ್ಲಾಮರಿ 8 ಮೀಡಿಯಂ ಪ್ರಾಜೆಕ್ಟ್ ಮಾಡಿದ್ದಾರೆ. ಇತಿಹಾಸ ಇದೆ. ದೇವೇಗೌಡರು ಏನು ಮಾಡಿದ್ರು ಇದು, ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಾಮ್ದಾರ್ ಅಂತ ಪುಸ್ತಕ ಬರೆದಿದ್ದಾರೆ. 7 ಗೆರೆಗಳು ಉಂಟು. ಅದನ್ನು ಓದಿ ನಾನು ಬರ್ತೀನಿ, ಬನ್ನಿ ಊಟ ಮಾಡೋಣ. ನಮಸ್ಕಾರ. ಸರ್, ಕೋಲಾರದ್ದೊಂದು ಪೆಂಡಿಂಗ್ ಇದೆ ಸರ್. ಅದನ್ನು ಪ್ರಶ್ನೆ ಇಲ್ಲ. ನಮ್ಮ ಹುಡುಗ, ಅವನ ಹೆಸರು ಏನು, ಹೆಸರು ಮಲ್ಲೇಶ್, ಅವನೇ ಕೇಳಿ